ನಾವೀಗ ಮುನ್ನಾರಿಂದ ಒಂದು ಹಿಲ್ ಟಾಪ್ಗೆ ಬಂದಿದ್ದೀವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಸುಮಾರು 1.5 ಕಿಲೋಮೀಟ್ರ್ ಹೋದರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿ ಹೋಗ್ತಾಯಿದ್ದೀವಿ. ಆ ಮಾರ್ಗ ಮಧ್ಯದಲ್ಲಿ ಒಂದು ಈ ಚರ್ಚ್ ಕೂಡ ಇದೆ. ಸ್ವಲ್ಪ ದೂರ ಹೋದರೆ ನ್ಯಾಚುರಲ್ ಕಾಲ್ಸ್ಗಾಗಿ ವೆಸ್ಟರ್ನ್ ಸ್ಟೈಲ್ದು ನಿಮಗೆ ಸಿಗುತ್ತೆ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ನೋಡೋಣ. ಇದು ಈ ಕೊಟ್ಟೂರು. ಇದೆ ಟಾಪ್ ವ್ಯೂ ಪಾಯಿಂಟು. ಉದ್ದಕ್ಕೂ ಅಂಗಡಿಗಳಿದೆ. ಈಗಿಲ್ಲಿ ಗೌರ್ಮೆಂಟ್ ನೋಡಿ ಎಷ್ಟು ಒಂದು ಈ ಹಿಲ್ ಪಾಯಿಂಟ್ ಬಂದು ತೇಣಿ ಡಿಸ್ಟ್ರಿಕ್ಟ್ ತಮಿಳ್ನಾಡು. ಸೊ ಕೇರಳದಿಂದ ತಮಿಳ್ನಾಡು ಬಂದ್ವಿ. ಈಗ ಹೋಗಲಿಕ್ಕೆ ಎಂಟ್ರಿ ಫೀ ಬಂದು 20 ರೂಪಾಯಿ ಒಬ್ಬೊಬ್ಬರಿಗೆ. ಈ ಮೇಲೆ ಹೋಗ್ಲಿಕ್ಕೂ ಉಂಟು, ಕೆಳಗಡೆ ಹೋಗ್ಲಿಕ್ಕೂ ಉಂಟು. ಸೊ ಅದು 20 ರೂಪಾಯಿ ತೊಗೊಂಡ್ರೆ ನಾವೀಗ ಅಲ್ಲಿಗೆ ಹೋಗ್ಬೋದು. ಟಿಕೆಟ್ ಕೌಂಟರು. ಸೊ ಇಲ್ಲಿ ನಾವು 20 ರುಪೀಸ್ ಟಿಕೆಟ್ ತೊಗೊಂಡ್ರೆ ನಮಗೆ ಹೋಗಲಿಕ್ಕೆ ಬಿಡ್ತಾರೆ ಈಗ. ಸೊ ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದು ಈ ವ್ಯೂ ಪಾಯಿಂಟ್ ಇರೋದು ತಮಿಳ್ನಾಡಲ್ಲಿ. ನಾವು ಕೇರಳ ಸೈಡಿಂದ ಈಗ ತಮಿಳ್ನಾಡಿಗೆ ಬಂದ್ವಿ. ಇದು ತಮಿಳ್ನಾಡಿನ ಒಂದು ತೇಣಿ ಅನ್ನೋ ಡಿಸ್ಟ್ರಿಕ್ನಲ್ಲಿ ಈ ಜಾಗ ಬರ್ತಾ ಇದೆ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದು 20 ರುಪೀಸು. ನೋಡಿ, ಈಗ ನಮ್ಮ ಎಲ್ಲ ಗ್ರೂಪ್ನವರು ಬರ್ತಾ ಇದ್ದಾರೆ, ನೋಡ್ಬೋದು ಈಗ. ಹಾಯ್ Hi, thank you. വരുന്നു ಹೂ ಇಡಲ್ಲ, ಹೂ ಕೊಡಲ್ಲ. ಏನು ಮಾಡೋದು? இதுல இறங்கி நான் குதிச்சிடலாம் ஒரே பயமாடி உனக்கு. ನೋಡಿ, ಇಲ್ಲ ಪಬ್ಲಿಕ್ಸ್ ಎಲ್ಲ ಹೇಗೆ ಬರ್ತಾ ಇದ್ದಾರೆ, ಖುಷಿಯಾಗಿ ಹತ್ಕೊಂಡು ಮೇಲಕ್ಕೆ ಎತ್ತಾ ಇದ್ದಾರೆ. ಮೋಸ್ಟ್ಲಿ ಐ ಥಿಂಕ್ ಒಂದೇ ಮನೆಯವರು ಇರಬೇಕು. ಒಂದೇ ಥರ ಶರ್ಟ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಸರ್, ಬಿಗ್ ಫ್ಯಾನ್. ಥ್ಯಾಂಕ್ ಯು ಸರ್. ಗುಡ್ ಚಾನಲ್ ಸರ್. ಥ್ಯಾಂಕ್ ಯು. ವೆರಿ ಪ್ರೌಡ್. ಕೋಟಿ ಹೋಗ್ತಾ ಇದ್ದಿಲ್ಲ. ನೋಡಿ, ನಾವೀಗ ಆ ಟಾಪ್ ವ್ಯೂನಲ್ಲಿ ನಿಂತ್ಕೊಂಡು ಒಂದು ನಮಗೆ ಮೆಟ್ಲುಗಳು ಹಾಕಿ ಸ್ಟೇಜ್ ಮಾಡಿ ಕೊಟ್ಟಿದ್ರು. ಅಲ್ಲಿಂದ ನಾವು ವ್ಯೂ ನೋಡಿದ್ವಿ ಬೆಟ್ಟನ. ಪುನಃ ಅದರಿಂದ ನಾವು ಈಗ ಕೆಳಗಡೆ ಇಳಿದು ಸುಮಾರು ಒಂದು 200 ಮೀಟ್ರ್ ಕೆಳಗಡೆ ಇಳಿದ್ರೆ ಅಲ್ಲಿ ವ್ಯಾಲಿನ ನಾವು ಹತ್ತಿರದಿಂದ ನೋಡ್ಬೋದು. ಸೊ ಆ ವ್ಯಾಲಿಗೆ ನಾವು ಇಳಿದು ಹೋಗ್ತಾ ಇದ್ದೀವಿ. ಎಷ್ಟು ಮನೋಹರವಾದ ನಮಗೆ ದೃಶ್ಯವನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಎದುರುಗಡೆ ಬೆಟ್ಟದ ವೆಸ್ಟರ್ನ್ ಘಾಟ್ಸ್ ಸಿಗುತ್ತೆ. ವೆಸ್ಟರ್ನ್ ಘಾಟ್ಸ್ ಮೇಲ್ಗಡೆ ಆ ಬೆಳ್ಳಿಯ ಮೋಡಗಳು ಬಂದು ಮನಮೋಹಕವಾಗಿ ಸಾಗ್ತಾ ಇರೋದು ನಾವು ನೋಡ್ಬೋದು. ಈ ಅದ್ಭುತ ದೃಶ್ಯ ನೋಡಬೇಕಾದ್ರೆ ನಾವು ಅಲ್ಲಿಗೆ ಹೋಗಿ ನೋಡಬೇಕು. ಸೊ ಬಹಳ ತುಂಬ ಚೆನ್ನಾಗಿದೆ. ನಾವೀಗ ಟಾಪ್ ವ್ಯೂ ಪಾಯಿಂಟ್ನಿಂದ ನಂತರ ಇಲ್ಲಿಗೆ ಮುಡುಪಟ್ಟಿ ಡ್ಯಾಮ್ನ ಹಿಂದಿರಿನ ಸ್ಥಳಕ್ಕೆ ಬಂದ್ವಿ. ಇವಾಗ ಈಗ ನೋಡ್ತಿರೋದು ಮುಡುಪಟ್ಟಿ ಡ್ಯಾಮ್ನ ಹಿಂದಿರಿನ ಜಾಗ. ಇದಕ್ಕೆ ಈಕೋ ಪಾಯಿಂಟ್ ಅಂತ ಇಲ್ಲಿ ಕರೀತಾರೆ. ನಮಗೆ ಎದುರುಗಡೆ ಮನೋಹರವಾದ ಬೆಟ್ಟದ ಸಾಲು, ಹಾಗೆ ದಟ್ಟವಾದ ಅರಣ್ಯ. ಈ ಹಿನ್ನೀರಿನಲ್ಲಿ ಬೋಟಿಂಗು, ಕಯಾಕಿಂಗು ಹಾಗೆ ಸ್ಪೀಡ್ ಬೋಟಿಂಗ್ ಕೂಡ ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ನಾವು ಶನಿವಾರ ಹೋಗಿದ್ದರಿಂದ ತುಂಬ
ಜನದಟ್ಟಣೆ ಇದ್ರಿಂದ ನಾವು ಈ ಒಂದು ಬೋಟ್ ಮತ್ತು ಯಾವುದನ್ನು ತಗೊಳ್ಳೋದಕ್ಕೆ ಆಗಲೇ ಇಲ್ಲ. ಫೋಟೋಗ್ರಫಿಗೆ ಬಹಳ ಹೇಳಿ ಮಾಡಿಸಿದ ಒಂದು ಸೂಕ್ತವಾದ ಜಾಗ, ಬಹಳ ತುಂಬ ರಮಣೀಯವಾದ ಪ್ರಶಾಂತವಾದ ಸ್ಥಳ. ಇದೊಂದು ಟೀ ಫ್ಯಾಕ್ಟ್ರಿ. ಇಲ್ಲಿ 120 ರೂಪಾಯಿ ಕೊಟ್ಟು ಟೀ ಫ್ಯಾಕ್ಟ್ರಿ ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವು ನೋಡ್ಬೋದು ನಾವೀಗ. ಸೊ ಇಲ್ಲಿ ಸೌದೆ ಉಪಯೋಗಿಸಿ ಆ ಟೀ ಸೊಪ್ಪನ್ನೆಲ್ಲ ಬ್ಲೆಂಡ್ ಮಾಡಿ ಆ ಟೀ ಪೌಡರ್ ಮಾಡ್ತಾರೆ. ಸೊ ಇದೊಂದು ವ್ಯೂ ಪಾಯಿಂಟ್. ಇದು ರಿಪ್ಪಲ್ ಮಡುಪಟ್ಟಿ ಫ್ಯಾಕ್ಟ್ರಿ. ರಿಪ್ಪಲ್ ಟೀ ಇದು ಮಡುಪಟ್ಟಿ ಫ್ಯಾಕ್ಟ್ರಿ. ಮಡುಪಟ್ಟಿ ಅನ್ನೋ ಜಾಗದಲ್ಲಿದೆ. ಇಲ್ಲಿ ಒಂದು ಡ್ಯಾಮ್ ಇತ್ತು. ಡ್ಯಾಮಿಂದ ಮುಂದೆ ಬಂದು ನಾವು ಒಂದು ಟೀ ಇದಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿ ನಮಗೆ ಆನ್ ದ ವೇನಲ್ಲಿ ವಾಶ್ರೂಮ್ಗೆಲ್ಲ ಹೋಗೋದಕ್ಕೆ ಒಂದು ಅನುಕೂಲನ ಮಾಡಿಕೊಟ್ಟಿದ್ದಾರೆ ಈ ಟೀ ಫ್ಯಾಕ್ಟ್ರಿಯವರು. ಪಕ್ಕದಲ್ಲೆಲ್ಲ ಈ ಕಡೆ ಹೋಗು. ಹೋಗು ಹೋಗು.